मेरा नाना मुझे सब कुछ दिलाया, मैं उन्हें मौत की वक्त शराब पिलाया। ಹಾವೇರಿ ಜಿಲ್ಲೆಯ ಹತ್ತಿಮತ್ತೂರು ಎಂಬ ಕುಗ್ರಾಮದಲ್ಲಿ ಮುഈನುಸ್ಸುನ್ನಾ ಲೇಡೀಸ್ ತರ್ಬಿಯತ್ ಕಾಲೇಜಿನಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿನಿ ತನ್ನನ್ನು ಆರೈಕೆ ಮಾಡಿದ ತಾತನಿಗೆ ಮರಣಾಸನ್ನ ವೇಳೆಯಲ್ಲಿ ಶರಾಬು ಕುಡಿಸಿದ ಕಹಿ ನೆನಪು ಖೇದದಿಂದ ತನ್ನ ಉಸ್ತಾದರಲ್ಲಿ ಹೇಳಿದ ಮಾತಾಗಿದೆ ಇದು. ಆದರೆ ಸುಮಾರು 5 ವರ್ಷಗಳ ಬಳಿಕ ಈ ಹುಡುಗಿಯು ಮಗ್ರಿಬ್ ಅಜಾನ್ ಕೇಳುತ್ತಿದ್ದಂತೆ ಎದ್ದು ನಿಲ್ಲುತ್ತಾಳೆ. ಅಂದು ಅವಳ ಮುಖದಲ್ಲಿ ಆತಂಕವೂ ಬೇಸರವೂ ಕಾಣುವುದಿಲ್ಲ. ಸಂಕಟ ಹೇಳುವುದಕ್ಕಾಗಿರಲಿಲ್ಲ. ದುಲ್ಹಿಜ್ಜ 3ನೆಯ ದಿನ ಸುನ್ನತ್ ವೃತ ತೆರೆಯಲು ಅನುಮತಿ ಕೇಳಿಯಾಗಿತ್ತು. ಇದು ಅದ್ಭುತ ಪರಿವರ್ತನೆ. ಅಜ್ಞಾನದ ನಿನ್ನೆಗಳನ್ನು ಸುಜ್ಞಾನದಿಂದ ಬದಲಾಯಿಸಿದಾಗ ಇವತ್ತು ಅವಳು ಸುಮಾರು 30ರಷ್ಟು ವಿದ್ಯಾರ್ಥಿಗಳಿಗೆ ಮದ್ರಸಾ ಶಿಕ್ಷಣ ಕಲಿಸಿಕೊಡುವ ಅಧ್ಯಾಪಕಿ. ಧಾರ್ಮಿಕವಾಗಿ ಹಿಂದುಳಿದ ಉತ್ತರ ಕರ್ನಾಟಕದ ಕುಗ್ರಾಮಗಳನ್ನು ಬೆಳಗಿಸಲು ಸ್ಥಾಪಿತವಾದ ಮತ ಲೌಕಿಕ ಶಿಕ್ಷಣ ಸಂಸ್ಥೆಯಾಗಿದೆ ಮುഈನುಸ್ಸುನ್ನಾ. ಮುಈನುಸ್ಸುನ್ನಾದ 12 ವರ್ಷದ ಪ್ರಯಾಣದಲ್ಲಿ ಈ ವಿದ್ಯಾರ್ಥಿಯಂತೆ ವಿಜಯದ ಹಾಗೂ ಪರಿವರ್ತನೆಯ 100 ವಾಸ್ತವಗಳನ್ನು ಹೇಳಲಿಕ್ಕಿವೆ. ಅದು ಬರ್ದೂರ್ ಎಂಬ ಹಳ್ಳಿ. ಇಲ್ಲಿ 30 ಮುಸ್ಲಿಂ ಮನೆಗಳು ಮಾತ್ರ ಇವೆ. ಮಸೀದಿ ಮದ್ರಸಾ ಯಾವುದೂ ಇಲ್ಲ. ಮುಹರ್ರಂ ತಿಂಗಳಲ್ಲಿ ಮೂಢನಂಬಿಕೆಗಳ ಭಾಗವಾಗಿ ಹಳ್ಳಿಯಲ್ಲಿ ರೂಢಿಯಾದ ಆಚಾರಗಳಿಗಾಗಿ ಇರುವ ಆಸೂರಾ ಖಾನ ಬಿಟ್ಟರೆ ಇನ್ನಾವುದೂ ಇಲ್ಲ. ದುರ್ನಾತ ಬೀರುತ್ತಿದ್ದ ಆ ಖಾನವನ್ನು ತಾತ್ಕಾಲಿಕವಾಗಿ ಶುಚಿಗೊಳಿಸಿ ಅಕ್ಷರಗುಡಿಸಲು ಆರಂಭಿಸಿದ್ದೇವೆ. ಅಲ್ಲಿ ಮದ್ರಸಾ ಅಧ್ಯಾಪಕರು ಯಾರೆಂದು ಗೊತ್ತೇ? ರಫೀಕ್ ಎಂಬ ಹುಡುಗ 250 ಕಿಲೋಮೀಟರ್ ದೂರದ ಕಕ್ಕರ್ಗೋಳ ಎಂಬ ಹಳ್ಳಿಯಿಂದ 8 ವರ್ಷಗಳ ಹಿಂದೆ ಸವಣೂರಿನ ಮುಈನುಸ್ಸುನ್ನಾ ಸೇರಿದ ಆ ವಿದ್ಯಾರ್ಥಿಗೆ ಧಾರ್ಮಿಕ ಬಾಲಪಾಠ ಕೂಡ ಇರಲಿಲ್ಲ. ಅರಬಿ ಅಕ್ಷರಮಾಲೆ ಕೂಡ ಗೊತ್ತಿರಲಿಲ್ಲ. ರಫೀಕ್ ಇಂದು BA ಲಾಸ್ಟ್ ಇಯರ್ ಅಧ್ಯಯನ ಮಾಡುವುದರ ಜೊತೆಗೆ ಶರೀಅತ್ ಕಾಲೇಜು ಸೀನಿಯರ್ ವಿದ್ಯಾರ್ಥಿಯಾಗಿ ಶಿಕ್ಷಣಾರ್ಜಿಸುತ್ತಿದ್ದಾನೆ. ಸಂಜೆಯ ಹೊತ್ತು ಸವಣೂರಿನಿಂದ ಕಿಲೋಮೀಟರ್ ದೂರದ ಬರ್ದೂರ್ ಗ್ರಾಮಕ್ಕೆ ತೆರಳಿ ಸುಜ್ಞಾನ ಸೇವಾ ನಿರತನಾಗಿದ್ದಾನೆ. ಇದೇ ರೀತಿ ಟೀಚರ್ ಕಾಲನಿಯಲ್ಲಿ ಸೇವಾ ನಿರತನಾಗಿರುವ ನರಗುಂದಾದ ಗೌಸಿನ ಅನುಭವವನ್ನು ಕೇಳಿ. ಮುಹರ್ರಂ 10ರ ಹೆಸರಿನಲ್ಲಿ ಮುಗ್ಧ ಕಂದಮ್ಮಗಳನ್ನು ಬೆಂಕಿಗೆ ಆಹುತಿ ಮಾಡುತ್ತಿದ್ದ ಜನತೆಯನ್ನು ಸದಾಚಾರದ ವಕ್ತಾರರನ್ನಾಗಿ ಮಾಡಲು ಸಾಧ್ಯವಾಗಿದೆ. ಅಜಾನ್ ಕೇಳದ ಕುಗ್ರಾಮದ ಮಕ್ಕಳು ಇಂದು ಇಮಾಮ್ಗಳಾಗಿ ಮಸೀದಿಗಳಿಗೆ ನಾಯಕತ್ವ ನೀಡುತ್ತಿದ್ದಾರೆ. ದಶಕಗಳ ಮುಂಚೆ ಹಿಂದೂ ಸಹೋದರನೊಬ್ಬನ ಮನೆ ಮಹಡಿ ಮೇಲೆ ಕೇವಲ 33 ಮಕ್ಕಳೊಂದಿಗೆ ಯುವ ವಿದ್ವಾಂಸ ಮುಸ್ತಫಾ ನঈಮಿ ಅವರ ಕಾರ್ಮಿಕತ್ವದಲ್ಲಿ ಆರಂಭ ಮಾಡಲಾದ ಈ ಶಿಕ್ಷಣ ಸಂಸ್ಥೆಯು ಇದೀಗ 3 ಜಿಲ್ಲೆಗಳಲ್ಲಿ 7 ಕ್ಯಾಂಪಸ್ಗಳಲ್ಲಾಗಿ 2000ಕ್ಕೂ ಮಿಕ್ಕ ಮಕ್ಕಳಿಗೆ ಶಿಕ್ಷಣ ನೀಡುತ್ತಿರುವ ಮಹಾ ಸಂಸ್ಥೆಯಾಗಿ ಬೆಳೆದಿದೆ. ನಮ್ಮ ಪ್ರಧಾನ ಶಿಕ್ಷಣ ಸಂಸ್ಥೆಗಳು ಮುಈನುಸ್ಸುನ್ನಾ ಶರೀಅತ್ ಕಾಲೇಜ್, ಕುರ್ಆನ್ ಕಲಿಯುವುದಕ್ಕೂ ಕಂಠಪಾಠ ಮಾಡುವುದಕ್ಕೂ ಅವಕಾಶ ನೀಡುವ ದಾರುಲ್ ಕುರ್ಆನ್, ಜಮಾಲಾ ಲೇಡೀಸ್ ತರ್ಬಿಯತ್ ಕಾಲೇಜ್ ಮುಲ್ಲಾ ಫ್ಲಾಟ್ ಹತ್ತಿಮತ್ತೂರು, ರಹ್ಮಾನಿಯಾ ಕುರ್ಆನ್ ಅಕಾಡೆಮಿ ದಾವಣಗೆರೆ, ಜಾಮಿಯಾ ಹುಸ್ನಿಯಾ ಶರೀಅತ್ ಕಾಲೇಜು ಗುಲ್ಬರ್ಗಾ ಸೇರಿದಂತೆ ವಸತಿ ಸಹಿತ ಶಿಕ್ಷಣ ನೀಡುವ ದಾರುಲ್ ಉಲೂಮ್ಗಳು ಕಾರ್ಯಾಚರಿಸುತ್ತಿವೆ. ಇಲ್ಲಿ ಕಲಿತ 100 ಹುಸ್ನಿ ವಿದ್ವಾಂಸರು ಸಮಾಜದಲ್ಲಿ ಸುಜ್ಞಾನ ಸೇವಾ ನಿರತರಾಗಿದ್ದಾರೆ. ಅಜ್ಞಾನದ ತಾಣಗಳಾದ ಕುಗ್ರಾಮಗಳಲ್ಲಿ ವಿ ಗಾರ್ಡನ್ ಮದರಸಾಗಳು ಸುಜ್ಞಾನ ಕೇಂದ್ರಗಳಾಗಿ ಕಾರ್ಯಾಚರಿಸುತ್ತಿವೆ. ನಮ್ಮಲ್ಲಿಯೇ ಪ್ರಾಥಮಿಕ ಅರಿವಿನಿಂದ ಪದವಿಯ ತನಕ ಅಧ್ಯಯನ ಮಾಡಿದ ಸಾದಿಕ್, ರಜಾಕ್, ಗೌಸ್, ಇಸ್ಹಾಕ್ ಸೇರಿದ ಹುಸ್ನಿಗಳಾಗಿದ್ದಾರೆ ಇಲ್ಲಿ ಪ್ರಬೋಧಕರು. ಮೇಕ್ ಫೌಂಡೇಶನ್ ಮುನ್ನಡೆಸುತ್ತಿರುವ ವೀರಭದ್ರೇಶ್ವರ ಶಾಲೆ, ವಿವೇಕಾನಂದ ಶಾಲೆ, ಮೀಮ್ ಸ್ಕೂಲ್ ಮಾನವೀಯತೆಯನ್ನು ಎತ್ತಿ ಹಿಡಿಯಲು ಮತ್ತು ಸಹೋದರ ಧರ್ಮದವರ ನಡುವೆ ಇಸ್ಲಾಮಿನ ಸೌಂದರ್ಯವನ್ನು ಎತ್ತಿ ಹಿಡಿಯಲು ಕಾರಣವಾಗಿವೆ. ನಾವು ನಡೆಸಿದ ಅಕ್ಷರೋತ್ಸವ, ಅಕ್ಷರ ಸಂಚಾರ ಹಾಗೂ ಜೈಮಾನವ ಸಮಾವೇಶಗಳು ಅಕ್ಷರಶಃ ಮಹಾ ಮಾದರಿಯನ್ನು ಸೃಷ್ಟಿಸಿತು. ಪ್ರತಿ ತಿಂಗಳು 10 ಲಕ್ಷ ಖರ್ಚು ತಗಲುವ ಈ ಶಿಕ್ಷಣ ಸಂಸ್ಥೆಗೆ ಸ್ಥಾಯಿ ವರಮಾನ ಯಾವುದೂ ಇಲ್ಲ. ಸಹೃದಯಿಯರೇ, ಈ ಶೈಕ್ಷಣಿಕ ಆಂದೋಲನದಲ್ಲಿ ಜೊತೆಗಿರುವಿರಿ ತಾನೆ? ಅಲ್ಲಾಹನು ಅನುಗ್ರಹಿಸಲಿ.